ತಿರುಪತಿಗೆ ಹೋಗೋಣ ಅಂತ ಅಂದ್ಲು. ಸೊ ಬೆಳಗ್ಗೆನೇ ಎದ್ದು ಕಾರೆಲ್ಲ ವಾಶ್ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ನೋಡಿ ಅವ್ರು ಹತ್ಕೊಂಡ್ಬಿಡ್ತಾರೆ, ನಾನು ಗೇಟ್ ತೆಗಿಬೇಕು. ಡೀಸೆಲ್ಲು ಖಾಲಿ. ಶ್ರೀಶೈಲಂಗೆ ಹೋಗಿ ಬಂದು ನಾವು ಕಾರೇ ತೆಗ್ದಿಲ್ಲ. ಅದು ಯೂಟ್ಯೂಬ್ ಮಾಡಿಕೊಂಡು ಕೆಲಸ ಮಾಡಿಕೊಂಡು ಅಪ್ಪ ಭಾರಿ ಹಿಂಸೆ. ದೇವಸ್ಥಾನಕ್ಕೆ ಹೋದ್ರು ಈ ಥರ ಅಂಗಡಿ ಮಳಿಗೆಗಳು ಜಾಸ್ತಿ ನೋಡಿ. ಆಟ ಸಾಮಾನುಗಳೆಲ್ಲ ಎಷ್ಟಿದೆ, ಸಿಕ್ಕಾಪಟ್ಟೆ ಆಟ ಸಾಮಾನುಗಳು. ಚಿಕ್ಕ ಮಕ್ಳು ತಗೊಂತಾರೆ ಅಂತ ಫುಲ್ ಟ್ಯಾಕ್ಸು. ಹೊರಗಡೆ ಬಂದರೆ ಫುಲ್ ಟ್ಯಾಕ್ಸೆ. ಸೊ ಇವಾಗ ಮನೆಗೆ ಓಡೋಣ ಅಂತ ಎಲ್ಲಿ ಗುಲಾಬಿಯೇ ಓಹೋ ಗುಲಾಬಿಯೇ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಬಿಜು ಶ್ರಮಂತಿ ಯೂಟ್ಯೂಬ್ ಚಾನಲ್. ಏನಪ್ಪ ಅಂದರೆ ಇವತ್ತು ಸ್ಯಾಟರ್ಡೇ. ಸೊ ನಾವು ಇವತ್ತು ಎಲ್ಲಿಗೆ ಹೋಗ್ತಿದ್ದೀವಿ ಏನು ಅಂತ ನಮ್ಮ ಹಸ್ಬೆಂಡಿಂದ ಹೇಳ್ಸೋಣ ಬನ್ನಿ. ಇವತ್ತು ಏನಿಲ್ಲ ಫ್ರೆಂಡ್ಸ್, ಚಿಕ್ಕ ತಿರುಪತಿಗೆ ಹೋಗೋಣ ಅಂತ ಅಂದ್ಲು. ಸೊ ಬೆಳಗ್ಗೆನೇ ಎದ್ದು ಕಾರೆಲ್ಲ ವಾಶ್ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಇವಾಗ ಹೋಗಬೇಕು. ನೋಡಿ ಗೈಸ್, ಮನೆಯಿಂದ ಬಂದಿದ್ವಿ. ನಮ್ಮ ಹಸ್ಬೆಂಡು ಕಾರ್ ತೆಗಿತಾ ಇದ್ದಾರೆ. ಹತ್ತಿ ಕಾರ್ ಅದು ಹೋಗಿ ಅಲ್ಲಿ ಇದು ವಿಜು ಗೇಟ್ ತೆಗಿಬೇಕಲ್ಲ, ಗೇಟ್ ತೆಗಿತಾನೆ. ನೋಡಿ ಅವ್ರು ಹತ್ಕೊಂಡ್ಬಿಡ್ತಾರೆ, ನಾನು ಗೇಟ್ ತೆಗಿಬೇಕು. ಸೊ ಅಲ್ಲಿಗೆ ಹೋಗಿ ಗೇಟ್ ತೆಗಿಯೋಣ. ಇವಾಗ ರೆಕಾರ್ಡ್ ಆಗ್ತಿದೆ ನೋಡಿ. ಇವಾಗ ನಮ್ಮ ಹಸ್ಬೆಂಡ್ ನಾನು ಬಂದು ಹತ್ತು ಕೂತ್ಕೊಂಡೆ. ನಮ್ಮ ಹಸ್ಬೆಂಡು ಏನೋ ಹೇಳ್ತೀವಿ. ಏನಿಲ್ಲ ಫ್ರೆಂಡ್ಸ್, ಇವಾಗ ಮನೆ ಆಯಿತು ಬಿಟ್ಟಿದ್ದೀವಿ. ಅವಾಗ 2:02 ಆಗಿದೆ. ಇಷ್ಟಕ್ಕೆ ಒಂದು 3:15 ಹೋಗ್ತೀವಿ. ಬಟ್ 5 ಗಂಟೆಗೆ ಏನೋ ಕ್ಲೋಸಿಂಗ್ ಇರೋದು ಟೈಮಿಂಗ್ಸು. ಸೊ ಅದಕ್ಕೆ ನೋಡ್ತೀವಿ ಆದಷ್ಟು ಬೇಗ ಹೋಗೋಕ್ಕೆ. ಬಟ್ ಗೊತ್ತಲ್ಲ, ಬೆಂಗಳೂರು ಟ್ರಾಫಿಕ್ ಹೆವಿ ಇದೆ. ಆಮೇಲೆ ಡೀಸೆಲ್ಲು ಖಾಲಿ. ಶ್ರೀಶೈಲಂಗೆ ಹೋಗಿ ಬಂದು ನಾವು ಕಾರೇ ತೆಗ್ದಿಲ್ಲ. ಅದು ಟೈರ್ ಒಂದು ಪಂಚರ್ ಆಗಿತ್ತು. ಅದೊಂದು ಲಾಗ್ ಬರುತ್ತೆ ನಿಮಗೆ. ಅದು ಲಾಗ್ ಇನ್ನೂ ಎಡಿಟ್ ಮಾಡಿಲ್ಲ. ಏನಕ್ಕೆ ಫುಲ್ ಬ್ಯುಸಿ ಶೆಡ್ಯೂಲಿಂದ ಏನೂ ಎಡಿಟ್ ಮಾಡಿಲ್ಲ. ಫುಲ್ಲು ಇದೇ ಕೆಲಸ ಆಗ್ತಿದೆ. ಆಫೀಸ್ ಕೆಲಸ ಅಂತೆ, ಮನೆಯದಂತೆ, ಆಳು ಮೂಳು ಅದೇ ಹೋಗ್ತಿದೆ. ಎಲ್ಲ ಲಾಗಿಂಗ್ ಮಾಡೋದು ಫುಲ್ ಕಷ್ಟ. ಯೂಟ್ಯೂಬ್ ಮಾಡಿಕೊಂಡು ಕೆಲಸ ಮಾಡಿಕೊಂಡು ಅಪ್ಪ ಭಾರಿ ಹಿಂಸೆ. ಬಟ್ ಏನು ಮಾಡೋಕ್ಕಾಗುತ್ತೆ, ನೋಡ್ತೀನಿ, ಆದಷ್ಟು ಟ್ರೈ ಮಾಡ್ತೀನಿ. ಇವತ್ತು ನಾಳಿದ್ದಲ್ಲಿ ಕೂತ್ಕೊಂಡು ಎಡಿಟ್ ಮಾಡಿ ಹಾಕ್ತೀನಿ ವೀಡಿಯೋನ. ಹೊಸ ಬ್ರಿಡ್ಜ್ ಆಗ್ತೈತೆ. ಇದು ಹಾಕ್ಬಿಟ್ರೆ ಟ್ರಾಫಿಕ್ ಒಂದು ಸ್ವಲ್ಪ ಕಡಿಮೆ ಆಗುತ್ತೆ. ನಮಗೆ ಟ್ರಾಫಿಕ್ ಕಡಿಮೆ ಆಗುತ್ತೆ. ಬಟ್ ಇದು ಬಂದು ಇನ್ನೇನೋ ಬಂದ್ವಿ ತಿರುಪತಿಗೆ ಅಲ್ವಾ. ಇದು 800 ಮೀಟ್ರ್ ಏನೋ ತೋರಿಸಿದೆ ಮ್ಯಾಪಲ್ಲಿ. ಏನು ಕಾಣಿಸ್ತಾನೆ ಇಲ್ಲಪ್ಪ. ನಮಗೂ ಕಾಣಿಸ್ತಾನೆ ಇಲ್ಲ. ಬಟ್ ಇಲ್ಲಿ ಬೋರ್ಡ್ ಹಾಕಿದ್ದಾರೆ. ಸರ್ 350 ಮೀಟ್ರ್ ಅಂತ ತೋರಿಸ್ತಿದೆ. ಗೋಪುರ ಕಾಣಿಸ್ತಿದೆ ನೋಡಿ. ಇದು ಲಾರಿ ಅಡ್ಡ ಬಂದ್ಬಿಡ್ತು. ಲಾರಿ ಅಡ್ಡ ಇದೆ. ಟ್ಯಾಂಕರ್ ಅಡ್ಡ ಇದೆ. ಇಲ್ಲಾಂದ್ರೆ ಗೋಪುರ ಕಾಣಿಸೋದು. ಕಾಣಿಸ್ತಿದೆ ನೋಡಿ. ಅದೇ ಕ್ಯಾಮ್ರಾದಲ್ಲಿ ನಿಮ್ಗೆ ಕಾಣಿಸಲ್ಲ. ಅಲ್ಲಿ ಹತ್ರ ಹೋಗ್ತೀವಿ ನೋಡಿ, ಕಾಣಿಸ್ಬೋದು ಅಂತ ನನ್ನ ಅನಿಸಿಕೆ. ರೈಟ್ ಸೈಡ್ ಇದೆ. ರೈಟ್ ಸೈಡ್ ಅಲ್ವಾ ಪಾರ್ಕಿಂಗು? ಎಲ್ಲಿ ಮಾಡಿದ್ವಿ ಓಸತಿ ಐಡಿಯಾ ಇಲ್ವಲ್ಲ. ರೈಟ್ ಅಲ್ಲೇ ಮಾಡಿದ್ವಿ. ಅಲ್ಲ ರೈಟಲ್ಲೇ ಮಾಡಿದ್ವಾ? ರಶ್ ಇದೆಯೇನೋ ಗೊತ್ತಿಲ್ಲ. ಸ್ಯಾಟರ್ಡೆ ಹೌದು, ರಶ್ ಇರ್ಬೋದು, ಹೇಳೋಕ್ಕಾಗಲ್ಲ. ಏನೋ ಗಾಡಿ ಇಲ್ಲೇ ಇಷ್ಟೊಂದು ಟ್ರಾಫಿಕ್ ಕಾಣಿಸ್ತಿದೆ. ಸಂಜೆ ಹೊತ್ತಲ್ಲಿ ಇದೇ ಊರಲ್ಲಿ ಇರ್ತಾರಲ್ವಾ, ಬರ್ತಾರೆ ದೇವಸ್ಥಾನಕ್ಕೆ. ಹಂಗೆ ಅನ್ಕೊಂಡಿದ್ದೀನಿ. ಮೇ ಬಿ ಬರ್ಬೋದಲ್ವಾ. ಇವಾಗ ಪಾರ್ಕಿಂಗ್ಗೆ ನಮಗೆ ಸಿಕ್ತು ಜಾಗ. ಸೊ ಹೋಗ್ತಾ ಇದೀವಿ. ಇಲ್ಲಿನೂ ಎಂಟ್ರಿ ಇದೆ. ಬಸ್ ಹೆಂಗ್ ಎತ್ತವಿಲ್ಲ ನಿಂತ್ಕೊಂಡಿರೋ ನೋಡಿ ಚೆನ್ನಾಗಿದೆನಾ ಇಲ್ಲ. ಚೆನ್ನಾಗಿದ್ರು ಇಲ್ಲ ಅಷ್ಟೇ. ಬಂದ್ವಿ ಗಾಯ್ಸ್. ಅಲ್ಲಿ ನೋಡಿ ಹಾಕಿದ್ದಾರೆ. ಇವಾಗ ಬಂದ್ವಿ. ಅಲ್ಲಿ ಕಾರ್ ಪಾರ್ಕಿಂಗ್ ಮಾಡಿಬಿಟ್ಟು ಇವಾಗ ಹೋಗ್ತಾ ಇದ್ದೀವಿ. ಸಿಕ್ಕಾಪಟ್ಟೆ ನೋಡಿ. ಇಲ್ಲೆಲ್ಲ ಬಸ್ಸು ಬರುತ್ತೆ, ಆರಾಮಾಗಿ ಬಸ್ಸಲ್ಲೂ ಬರ್ಬೋದು. ಯಾವುದೋ 304 VC ಏನೋ ಬರುತ್ತೆ. VB 304 VB ಬರುತ್ತೆ, ಅಲ್ಲೂ ಹೋಗ್ಬೋದು. ಬಟ್ ರಶ್ ಏನೋ ಗೊತ್ತಿಲ್ಲ. ಇದೇ ಮೈನ್ ಎಂಟ್ರೆನ್ಸು. ಬಟ್ ಹೋಗಿ ನೋಡೋಣ. ಅದೇ ಅಲ್ಲಿಂದ ಬರಬೇಕು. 2 ಕಡೆ ಎಂಟ್ರಿ ಇದೆ. ಆ ಕಡೆ ಒಂದು ಎಂಟ್ರಿ, ಈ ಕಡೆ ಒಂದು ಎಂಟ್ರಿ ಅಲ್ವಾ. 2 ಕಡೆ ಎಂಟ್ರಿ ಇದೆ. 2 ಕಡೆ ಎಂಟ್ರಿಲಿ ಆ ಕಡೆ ಬಿಡ್ತಿರಲಿಲ್ಲ. ಸೊ ಅದಕ್ಕೆ ಕಾರ್ನ ಈ ಕಡೆ ತಂದು ಹಾಕ್ಬಿಟ್ಟು ಇಲ್ಲಿ ಹೋಗ್ತಾ ಇದ್ವಿ. ನೋಡಿ ಗೋಪುರ ಹೆಂಗೆ ಕಾಣಿಸ್ತಿದೆ. ಗೋಪುರ ಡೈರೆಕ್ಟ್ ಎಂಟ್ರಿ ಅಲ್ವಾ. ಡೈರೆಕ್ಟ್ ಎಂಟ್ರಿ.
ಇವತ್ತೇನು ರಶ್ ಇಲ್ಲ, ಅದು ಫುಲ್ ಡೈರೆಕ್ಟ್ ಎಂಟ್ರಿನೇ ಬಿಟ್ಟಿದ್ದಾರೆ. ನಾವು ರಶ್ ಇದೆ ಅಂದ್ಕೊಂಡು, ಬಟ್ ಬಳಸ್ಕೊಂಡು ಹೋಗ್ಬೇಕಲ್ಲ ಇದು. ಇಲ್ಲ, ಹಂಗೆ ಅಂತಾನೆ ಬರಬೇಕು. ನಡಿ ಹಂಗೆ ಹಿಂಗೆ ಬಾ. ಜನ ಏನಿಲ್ಲ, ಬಟ್ ಬಳಸ್ಕೊಂಡು ಹೋಗ್ಬೇಕು. ಸಿಕ್ಕಾಪಟ್ಟೆ ಬಳಸ್ತಾ ಇದ್ದಾರೆ. ಬಳಸ್ಕೊಂಡು ಹೋಗ್ಬೇಕು. ಹಂಗೆ ಹೋದ್ರೆ ಬಿಡಲ್ಲ ಅವರು, ಬಿಡ್ತಾರೆ ಯಾರೋ. ಬಳಸ್ಕೊಂಡು ಹೋಗ್ಬೇಕು. ನೋಡಿ, ಇದು ಹಿಂದೆ ಭಾಗ, ಹಿಂದೆ ದೇವಸ್ಥಾನದ ಹಿಂದೆ ಗೋಪುರದಿಂದ. ಇದನ್ನು ತೋರಿಸು. ಗ್ರಾಸ್ ಅಲ್ಲಿದೆ, ಅಲ್ಲಿ ಕ್ಯೂ ಇದೆ ನೋಡಿ. ಇಲ್ಲಿ ಪ್ರಸನ್ನ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ. ಇದು ಪ್ರಸನ್ನ ವೆಂಕಟೇಶ್ವರ ದೇವಸ್ಥಾನ. ಓಂ ನಮೋ ನಮಃ. ಬಂದ್ವಿ ನೀನು ಎಂಟ್ರಿಗೆ, ಬಟ್ ಏನೋ ರಶ್ ಇಲ್ಲಲ್ಲ ಇವತ್ತು. ನಮ್ಮ ಅದೃಷ್ಟನೇ ಏನೋ ಗೊತ್ತಿಲ್ಲ, ಫುಲ್ ರಶ್ಶೇ ಇಲ್ಲ. ಎಲ್ಲ ಬೇಗ ಆಯಿತು. ಅಂದರೆ ಹೋಗ್ತಾ ಇದ್ದೀವಿ ಇನ್ನು ಒಳಗಡೆ. ಅಲ್ಲಿ ಒಳಗೆ ಹೋಗಿಲ್ಲ. ಅಲ್ಲಿ ನೋಡಿ, ಅಲ್ಲಿ ಜನ ಇದ್ದಾರೆ ಅಷ್ಟೇ. ಚೆನ್ನಾಗಿದ್ದಾರೆ. ಜನ ಆದಮೇಲೆ ಒಳಗೆ ಹೋಗ್ತೀವಿ. ಕ್ಯಾಮ್ರಾ ಆಫ್ ಮಾಡ್ತೀವಿ, ಯಾಕಂದರೆ ವಿಡಿಯೋ ಮಾಡೋಂಗಿಲ್ಲ ಒಳಗಡೆ. ಸೊ ಅದು ಜಸ್ಟ್ ಆಚೆ ಬಂದ್ವಿ ಅಲ್ವಾ. ತೀರ್ಥ ಏನೋ ಚೆನ್ನಾಗಿಲ್ಲ ಅಂತಿದ್ಲು. ಚೆನ್ನಾಗಿದೆ, ಬಟ್ ಏನೋ ಒಂಥರ ಕರ್ಪೂರ ಹೆಂಗಿತ್ತು ಹಾಕೊಂಡಿದ್ದೆ ನೋಡ. ಕುತ್ಕೊಂಡು ಬರಬೇಕು, ಇಲ್ಲ ಒಡ್ಸ್ಕೋತೀರಾ? ನೋಡಿ ಆಚೆ ಬಂದ್ವಿ. ಈಗ ನೋಡಿ, ಇದೆ ಅನ್ನಪ್ರಸಾದಮ್ಗೆ ಇಲ್ಲೇ ಹೋಗ್ಬೇಕು. ಇಲ್ಲಿಂದ ಎಕ್ಸಿಟ್ ಆಗ್ತೀವಿ. ಇಲ್ಲಿಂದ ಎಕ್ಸಿಟ್ ಆದಷ್ಟೇ ಇಲ್ಲೇ ಅಲ್ವಾ ವಿಜಯ ಅನ್ನಪ್ರಸಾದ. ಹೋದ ಬಂದಾಗ ಇತ್ತು, ಈ ಸತಿ ಬಂದಾಗ ಇಲ್ಲ. ಎಲ್ಲ ದೇವಸ್ಥಾನಕ್ಕೆ ಹೋದ್ರು ಈ ಥರ ಅಂಗಡಿ ಮಳಿಗೆಗಳು ಜಾಸ್ತಿ. ನೋಡಿ, ಆಟ ಸಾಮಾನುಗಳೆಲ್ಲ ಎಷ್ಟಿದೆ, ಸಿಕ್ಕಾಪಟ್ಟೆ ಆಟ ಸಾಮಾನುಗಳು. ಚಿಕ್ಕ ಮಕ್ಕಳು ತಗೊಂತಾರೆ ಅಂತ. ಫ್ರೆಂಡ್ಸ್, ಇವಾಗೆಲ್ಲ ಆಯಿತು, ದರ್ಶನ ಆಯಿತು. ನಾವು ಆಮೇಲೆ ಏನು ಬೇಡ ಅಂತಿದ್ಲು. ನಾನೊಂದು 2 ಸೇರು ಕಳೆಪುರಿ, ಪಕೋಡ ಮತ್ತು ಖಾರ ತಗೊಂಡು ಇವಾಗ ನೋಡೋಣ. ಇಲ್ಲೆಲ್ಲ ಪ್ಲೇಸ್ ಇದ್ದರೆ ನೋಡ್ಕೊಂಡು ಹೋಗ್ತೀವಿ. ಇಲ್ಲಾಂದರೆ ಹೋಗೋದಾ ಮನೆಗೆ ಹೋಗೋದಾ, ಇಲ್ಲೆಲ್ಲಾರ ಹೋಗ್ಬೇಕಾ? ಇನ್ನೆಲ್ಲಾರ ಖಾರ ಹತ್ರ ಹೋಗಿ ನೋಡ್ತೀವಿ, ಎಲ್ಲಾರು ಹೋಗ್ಬೇಕಾ ಏನು ಅಂತ. ಖಾರ ಹತ್ರ ಕೂತ್ಕೊಂಡು ಯೋಚನೆ ಮಾಡಿ ಆಮೇಲೆ ಡಿಸೈಡ್ ಮಾಡ್ತೀವಿ ಹೋಗೋದೋ ಬೇಡವಾ ಅಂತ. ಇಲ್ಲಾಂದರೆ ಮನೆಗೆ ಹೋಗ್ತೀವಿ. ಜನ ಅಂತೂ ಯಾರೂ ಇಲ್ಲ ನೋಡಿ. ಆಟ ಸಾಮಾನು ಎಲ್ಲ ಕಡೆ ಹೋದ್ರೆ ವಿಜು ಬರೀ ಆಟ ಸಾಮಾನು ಮತ್ತು ಇದು ಚಿಕ್ಕ ಮಕ್ಳಿಗೆ ಅಟ್ರಾಕ್ಟ್ ಆಗೋಕ್ಕೆ ಏನಾರ ಇಟ್ಟೇ ಇರ್ತಿರ್ತಾರೆ ಜನ. ಏನೂ ಮಾಡೋಕ್ಕಾಗಲ್ಲ. ಎಲ್ಲ ಆಯ್ತು. ಇವಾಗ ಜಸ್ಟ್ ಹೋಗೋ ನೋಡಿ ಹೆಂಗಿದೆ. ಏನಿಲ್ಲ, ತಗೋಬೋದಲ್ಲ. ಏನು ಕ್ಯಾಪ್ ಬೇಕು? ಹಿಂಗೆ ಕಿವಿಗೆ, ಹಿಂಗೆ ಚಳಿಗೆ. ನೀನು ಹಾಕೊಳ್ಳಲ್ಲ, ಮನೇಲೇ ಐತೆ ಬೇಜಾನಲ್ಲ. ಇಲ್ಲ ಐತಲ್ಲ. ಹೌದಾ? ಇವಾಗ ಏನು ಶಾಪಿಂಗ್ ಮಾಡ್ತೀವಿ? ಶ್ರೀಶೈಲಮಲ್ಲೆಲ್ಲ ಮಾಡ್ಕೊಂಡು ಬಂದಿದ್ದೀವಿ. ಶ್ರೀಶೈಲಮಲ್ಲಿ ತಗೊಂಡೆ, ತಿರುಪತಿಲಿ ತಗೋದ್ರೆ ಏನು ಬೇಡ ಅಂದ್ಬಿಟ್ಟು ಇವಾಗ ಏನು ಕೊಡಿಸಿದ್ಯಾ ಅಂತಾಳೆ. ಏನು ಹೇಳಲ್ಲ, ಏನು ಬೇಡ ನೋಡಿ. ಇವಾಗ ಒಂದು ಮಸಾಲೆ ತಗೊಂಡು ತಿಂತಿದ್ದಾಳೆ, ನಾನು ತಿಂದಿಲ್ಲ. ನಂಗೆ ಯಾಕೋ ಹೋಗ್ತಿಲ್ಲ. ಸೊ ಊಟ ಮಾಡಿದ್ದು ಲೇಟ್ ಅಲ್ಲ, ಸೊ ಅದಕ್ಕೆ ಇವಳು ಒಂದು ಮಸಾಲೆ ತೊಗೋತೀನಿ ಅಂದ್ಬಿಟ್ಟು ಮಸಾಲೆ ತಿಂತಿದ್ದಾಳೆ. ಚೆನ್ನಾಗಿದಾ? ಓಕೆ ಅಂತೆ. ಅಲ್ಲಿ ತೊಗರಿಕಾಯಿ ತೊಗೊಂಡಲ್ವಾ? ತೊಗರಿಕಾಯಿ ತೊಗೊಂಡು ಇದೇನೋ ಕುಪ್ಪಲ್ಲಿ ಇದು ಉಪ್ಪು ಹಾಕಿ ಬೇಕು ಅಂತಾಳೆ. ನೋಡೋಣ, ಕೇಳೋಣ ಎಷ್ಟು. ಒಂದಾ ಎರಡೇ ಜೋಡಿ ಕೊಡಿ. ಜೋಡಿ 250. ಎಷ್ಟು ಫುಲ್ ಟ್ಯಾಕ್ಸು. ಅದೇನದು ಜಾಮ್, ಏನೋ ತಗೊಂಡು ಜಾರೇನೋ ಅಂತ ತಗೊಂಡು ಉಪ್ಪು ಇಟ್ಕೊಳಕ್ಕೆ ಜಾರು. ನೋಡಿ, ಇದಕ್ಕೆ 300 ರೂಪಾಯಿ ಕೊಟ್ಲು. 300 ರುಪೀಸ್ ಇದು. ನಿಮ್ಮಲ್ಲಿ ತೋರಿಸಿಲ್ಲ, ಬಾರ್ಗೇನ್ ಮಾಡೋಕ್ಕೆ ಅವ್ನು ವೀಡಿಯೋ ಮಾಡಿಬಿಡಿ ಸರ್ ಅಂತ ಅಂದ. ಅದಕ್ಕೆ ನೋಡಿ, ಇದಕ್ಕೆ ಏನೋ ಒಂದಕ್ಕೆ 300, ಎರಡಕ್ಕೆ 600 ಆಯಿತು. ಫುಲ್ ಟ್ಯಾಕ್ಸು. ಹೊರಗಡೆ ಬಂದರೆ ಫುಲ್ ಟ್ಯಾಕ್ಸೇ ಆಯಿತು. ಇವಾಗ ಮನೆಗೆ ಓಡೋಣ ಅಂತ ಎಲ್ಲೂ ಪ್ಲೇಸ್ ಸಿಗಲಿಲ್ಲ. ಏರ್ ಕಡಿಮೆ ಇದೆ ಗಾಡಿದು, ಆದರೆ ಏರಲ್ಲೆಲ್ಲ ನಿಲ್ಲಿಸ್ಬಿಟ್ಟು ಹೊಡ್ಕೋತೀನಿ. ಇಲ್ಲ ಅಂದರೆ ಹಂಗೆ ಹೊರಡ್ತೀವಿ. ಮನೆ ಹತ್ರ ಹೊಡ್ಕೋತೀವಿ ಏರ್ನ. ಸರಿ, ಸಿಗೋಣ. ಇವಾಗ ನಮ್ಮ ವೈಫ್ ಬ್ಲಾಗ್ ಮಾಡ್ತಾರೆ, ನಾನು ಕಾರ್ ಓಡಿಸ್ಬೇಕು. ಇವಾಗ ಹೇಳು. ಸೂರ್ಯ ನೋಡಿ ಹೆಂಗೆ ಎಷ್ಟು ಚೆನ್ನಾಗಿದೆ. ಸನ್ಸೆಟ್. ಗುಲಾಬಿಯೇ, ಓಹೋ ಗುಲಾಬಿಯೇ. ಜಸ್ಟ್ ಈಗ ಬಂದಿದ್ವಿ. ಟೈಮ್ ನೋಡಿದ್ರೆ 6 ಗಂಟೆ ಆಗಿದೆ. ಇವಾಗ ನಾವು ಫ್ರೆಶ್ ಅಪ್ ಆಗಿಬಿಟ್ಟು ಅಡುಗೆ ಮಾಡಬೇಕು. ಸೊ ನಾಳೆ ಸಿಗ್ತೀನಿ ನಿಮಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಡೂ ಸಬ್ಸ್ಕ್ರೈಬ್, ಲೈಕ್, ಶೇರ್ ಆ್ಯಂಡ್ ಇದು